ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ಕಾರ್ತಿಕ ಕೊನೆಯ ಸೋಮವಾರದ ಶುಭಾಶಯಗಳು. ನಮ್ಮ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರ ಸಂಕಲ್ಪ ಈಡೇರಿಸಲಿ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ. ಸೋಮವಾರ ಇನ್ನು ಕೊನೆಯ ಕಾರ್ತಿಕ ಸೋಮವಾರ. ಬೆಳಗ್ಗೆ ಕೂಡ ದೀಪ ಹಚ್ಚಿದೆ, ಸಂಜೆ ಕೂಡ ನೋಡಿ ಬಾಗಿಲ ಹತ್ರ ತುಳಸಿ ಗಿಡ ಹತ್ರ ಮನೆಯಲ್ಲಿ 2 ದೀಪ ಹಚ್ಚಿದ್ದೀನಿ. ಬಾಗಿಲು ಕೂಡ ರಂಗೋಲಿ ಎಲ್ಲ ನೀಟಾಗಿ ಹಾಕಿದ್ದೀನಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು. ಸೊ ಕಾರ್ತಿಕ ಕೊನೆಯ ಸೋಮವಾರ ಅಲ್ಲ, ಸೊ ಸ್ವಲ್ಪ ಗ್ರ್ಯಾಂಡಾಗಿ ಎಲ್ಲರೂ ಪೂಜೆ ಮಾಡೋ ಹಾಗೆ ನಾನು ಸ್ವಲ್ಪ ಸಿಂಪಲ್ಲಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಪೂಜೆ ಮಾಡಿದ್ದೀನಿ. ಮನೆಯಲ್ಲಿ ಬೆಳಗ್ಗೆ ಸಂಜೆ 2 ಹೊತ್ತು ದೀಪ ಹಚ್ಚಿ, ಇನ್ನು ಬಾಗಿಲ ಹತ್ರ ತುಳಸಿ ಗಿಡ ಹತ್ರ ಕೂಡ ದೀಪ ಹಚ್ಚಿಬಿಟ್ಟು ಸೊ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಟೆಂಪಲ್ಗೆ ಹೋದರೆ ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಆ್ಯಸ್ ಯೂಶ್ವಲ್ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಮ್ಮ ಈಶ್ವರ ಪರಮೇಶ್ವರ ಎಲ್ಲರಿಗೂ ಸದ್ಬುದ್ಧಿ ಕೊಡಲಿ, ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ, ಎಲ್ಲರಿಗೂ ಒಂದು ಶಕ್ತಿ ಒಂದು ಆರೋಗ್ಯ ಕೊಡಲಿ ಅಂತಲೇ ಪೂಜೆ ಮಾಡಿದ್ದೀನಿ. ಸೊ ಬೆಳಗ್ಗೆ ಸಂಜೆ ಹೊತ್ತು ಈ ಥರ ದೀಪ ಹಚ್ಚಿಬಿಟ್ಟು ಮನೆ ಹತ್ರನೇ ಇದೆ ಈಶ್ವರ, ಪಾರ್ವತಿ, ನಂತರ ಗಣಪ. ಸೊ ಈ ತಂದೆ ತಾಯಿ ಮಕ್ಕಳು ಅಂತಾರಲ್ವ, ಆ ಥರ ಒಂದು ಟೆಂಪಲ್ ಇದೆ. ನಾನು ಯೋಗ ಕ್ಲಾಸ್ಗೆ ಹೋಗ್ತೀನಲ್ವ, ಯೋಗ ಕ್ಲಾಸ್ ಪಕ್ಕದಲ್ಲೇ ಇದೆ. ಸ್ವಲ್ಪ ದೂರ ಆಗ್ಬೋದು, ಒಂದು 10 ನಿಮಿಷ ಆಗ್ಬೋದು, ಬಟ್ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಿಮಗೂ ದೇವ್ರನ್ನ ದರ್ಶನ ಮಾಡಿಕೊಡ್ತೀನಿ, ಬನ್ನಿ ನನ್ನ ಜೊತೆ ನೀವು ಹೋಗೋಣ. ಸೊ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಆಗಿ ಅಡುಗೆ ಎಲ್ಲ ಮಾಡಿ ಹೋಗಿದ್ದೆ, ಮತ್ತೆ ಬಂದು ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹೂವು ನಾನೇ ಕಟ್ಟಿದ್ದು, ಮಳ್ಳಿ ಹೂವು ಕಟ್ಟಿದ್ದೆ. ಆ್ಯಕ್ಚುಲಿ ನಾವು ಸ್ಯಾರಿ ಉಟ್ಕೊಳ್ಳೋಣ ಅಂದ್ಕೊಂಡೆ, ಆಗಿಲ್ಲ. ನೋಡಿ ಈ ಥರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಈ ಥರ ದೀಪ ಹಚ್ಚಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇವಾಗ ದೇವರಿಗೆ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡಿದ್ದೆ. ಎಷ್ಟು ಬೇಗ ಪೂಜೆ ಮಾಡಿದ್ರೂ ಬೇಗ ಟೈಮೇ ಹೋಗೋದೇ ಗೊತ್ತಾಗೋದಿಲ್ಲ, ಈ ಥರ ಒಂದು ಸ್ಪೆಷಲ್ ಡೇಸಲ್ಲಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಯಾರನ್ನು ಕರೆದ್ರೂ ಬರೋದಿಲ್ಲ, ನಾನು ಒಬ್ಬಳೇ ಹೋಗಿ ಬಂದು ಕುಂಕುಮ ಮಾತ್ರ ಎಲ್ರಿಗೂ ಇಡ್ತೀನಿ. ಪ್ರಸಾದ ಕೂಡ ಜಾಸ್ತಿ ತಿನ್ನೋದಿಲ್ಲ, ಸ್ವಲ್ಪ ಸುಮ್ಮನೆ ಟೇಸ್ಟ್ ನೋಡ್ತಾರೆ ಅಷ್ಟೇ. ನನಗೆ ದೇವಸ್ಥಾನ ಭಕ್ತಿ ಒಂಥರ ಪ್ರಸಾದ ಅಂದರೆ ತುಂಬ ನಾನು ಒಂದು ವ್ಯಾಲ್ಯುಬಲ್ ಅಂತಲೇ ಹೇಳ್ತೀನಿ. ದೇವಸ್ಥಾನಕ್ಕೆ ಬರೋದು ಒಂದು ಪಾಸಿಟಿವಿಟಿ ಇರುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಂತ ನಾನು ಆವಾಗ ಹೋಗ್ತಾ ಇರ್ತೀನಿ. ಸೊ ನಾನಿವಾಗ ದೇವಸ್ಥಾನಕ್ಕೆ ಎಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು ಅಂತ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ಎಲ್ಲೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅನ್ನೋ ಥರ ಒಂದು ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ಇವಾಗ ನಾನು ನೋಡಿ ಕತ್ಲೆ ಆಗಿದೆ. ಇವಾಗ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕೂತ್ಕೊಂಡಿದ್ದೆ, ಒಳಗಡೆ ಸ್ವಲ್ಪ ಸೆಕೆ ಆಗ್ತಿತ್ತು ಅಂತ. ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಊಟ ಮಾಡಬೇಕು, ಲೇಟಾಗಿಬಿಡುತ್ತೆ. ಇವಾಗ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ. ಈಶ್ವರ ಟೆಂಪಲ್ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಮಾಡಿದರು. ಒಂದು 10 ನಿಮಿಷ ಆಗುತ್ತೆ ಅಷ್ಟೇ ದೇವಸ್ಥಾನಕ್ಕೆ ಹೋಗೋದು. ನೋಡಿ ಬಂದುಬಿಟ್ಟೆ ಇವಾಗ. ಅಂದರೆ ವಾಕಬಲ್ಲೇನೆ, ನಾನು ಡೈಲಿ ಬೆಳಗ್ಗೆ ಹೊತ್ತು ಕ್ಲಾಸ್ಗೆ ಹೋಗ್ತೀನಲ್ವ, ಯೋಗ ಕ್ಲಾಸಿಗೆ, ಅದೇ ದಾರಿನೇ ನೋಡಿ. ಇದೇನೇ ಈಶ್ವರ ಟೆಂಪಲ್, ಶಿವನ ಟೆಂಪಲ್, ಗಣಪತಿ ದೇವಸ್ಥಾನ ಅಂತ ಹೆಸರು. ಇವಾಗ ರಿನೋವೇಟ್ ಮಾಡಿ ಡಿಮಾಲಿಷ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ದರು ಅಂದರೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅವತ್ತು ನಾನು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ನನಗೆ ಟೈಮಿಂಗ್ ಗೊತ್ತಿರಲಿಲ್ಲ ಇಲ್ಲಿ, ಬಟ್ ತುಂಬ ಜನ ತುಂಬ ದೀಪ ಹಚ್ಚಿದ್ರು. ನೀವು ಕೂಡ ನೋಡಿ, ದೇವ್ರ ಪಾದ ಹತ್ರ ನೋಡಿ, ಇದೇ ಈಶ್ವರ ಟೆಂಪಲ್ ನೋಡಿ. ದೀಪ ಎಲ್ಲ ತುಂಬ ಚೆನ್ನಾಗಿ ಹಚ್ಚಿದ್ರು, ತುಂಬ ಬೆಳಗಿಸಿದ್ರು. ನಾನು ಕೂಡ ಈಶ್ವರನ ಪಾದ ಅರಿಶಿನ ಕುಂಕುಮ ತಾಳಿಗೆಲ್ಲ ಇಟ್ಕೊಂಡು ಎಲ್ಲರಿಗೂ ಸೌಭಾಗ್ಯ ಕೊಡು ತಂದೆ, ಎಲ್ಲರಿಗೂ ಕೊಡು ಹಾಗೆ ನನಗೂ ಕೊಡು ಅಂತ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಇಲ್ಲಿ ಒಳಗಡೆ ಬಂದೆ. ನನಗೆ ಅಂತೂ ತುಂಬಾ ಅಂದರೆ ತುಂಬ ಖುಷಿಯಾಯಿತು. ಬಟ್ ನನಗೆ ದೇವಸ್ಥಾನದಲ್ಲಿ ತುಂಬ ಜನ ಪರಿಚಯ ಇಲ್ಲ. ಪೂಜಾರಿ ಅವ್ರ ಮಿಸ್ಸಸ್ಸು ಮಕ್ಕಳು ಅಷ್ಟೇ, ಬೇರೆ ಯಾರೂ ಪರಿಚಯ ಇಲ್ಲ. ನೋಡಿ ಎಷ್ಟು ನಾನು ಹೋದ ವಾರ ಇಲ್ಲಿ 365 ಬತ್ತಿ ಹಚ್ಚಿದ್ದೆ. ಕಾರ್ತಿಕ ಸೋಮವಾರ ಹಚ್ಚಿದ್ದೆ ನಾನು, ಈ ಸಾರಿ ಹಚ್ಚಿಲ್ಲ, ಬರೀ ಕೈ ಮುಗ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ. ಇಲ್ಲೇ ನಮ್ಮ ಈಶ್ವರ ಶಿವಲಿಂಗ ಇಲ್ಲೇ ಇದೆ. ಹಿಂದ್ಗಡೆ ನೋಡಿ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ದೀಪ ಹಚ್ಚಿದ್ರು. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಮಾತ್ರ. ಇಲ್ಲಿ ಪಕ್ಕದಲ್ಲಿ ಅರಳಿಕಟ್ಟೆ ಇದೆ, ನೀವು ನೋಡಬಹುದು. ಈ ಕಡೆ ತೋರಿಸ್ತೀನಿ, ಲೆಫ್ಟ್ ಕಡೆ ಇದೆ. ಇಲ್ಲಿ ಒಂದು ಸುತ್ತ ಹಾಕ್ಕೊಂಡು ನಾನು ದರ್ಶನ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಕೂಡ ತುಂಬ ದೀಪಗಳು ಹಚ್ಚಿದ್ರು. ಇಲ್ಲಿ ಹಿಂದೆ ಈ ಥರ ಎಲ್ಲ ದೀಪಗಳು ತುಂಬ ಚೆನ್ನಾಗಿ ಹಚ್ಚಿದ್ರು. ನಾನಿಲ್ಲಿ ನಮಸ್ಕಾರ ಮಾಡಿಕೊಂಡು ಮೇ ಬಿ ಮಹಾಮಂಗಳಾರತಿ ಇಷ್ಟೊತ್ತಿಗೆ ಅಂತ ಅನಿಸುತ್ತೆ. ನಾನು ಒಂದು 10 ನಿಮಿಷ ಇದ್ಬಿಟ್ಟು ಮತ್ತೆ ಮನೆಗೆ ಬಂದುಬಿಟ್ಟೆ, ಕತ್ಲಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು.
ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ. ನಮ್ಮ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ದೀಪಗಳ ಸಾಲು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಈ ಸರಿ ಕಾರ್ತಿಕ್ ಮಾಸ ಕೊನೆ ಸೋಮವಾರ ಮಾತ್ರ. ಇಲ್ಲಿ ನೋಡಿ, ಈ ಕಡೆ ನಮ್ಮ ತಾಯಿ ಗೌರಿ ತಾಯಿ, ಆ ಕಡೆ ವಿಘ್ನ ವಿನಾಯಕ, ಮಧ್ಯದಲ್ಲಿ ಈಶ್ವರ. ಸೊ ನಾನು ಮತ್ತೆ ಮನೆಗೆ ಬಂದು ಮತ್ತೆ ಕೈ ಮುಗಿದ್ಬಿಟ್ಟು ಸೊ ಪ್ರಸಾದ ಎಲ್ಲ ಕೊಟ್ಟಿದ್ದರು, ಇವರಿಗೆಲ್ಲ ಬಂದು ಸ್ವಲ್ಪ ಕೊಟ್ಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ಊಟ ಮಾಡಿದೆ. ಬಟ್ ಹಬ್ಬಗಳ ಟೈಮಲ್ಲಿ ಈ ಥರ ವಿಶೇಷ ಪೂಜೆಗಳಲ್ಲಿ ಸ್ವಲ್ಪ ಟಯರ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ 2 ಹೊತ್ತು ಕ್ಲೀನಿಂಗೆಲ್ಲ ಇರುತ್ತೆ ಮಾಡ್ಕೊಳ್ಳೋದು. ಸೊ ನಿಮಗೆ ಯಾರಿಗೆಲ್ಲ ಸೊ ಇವೆಲ್ಲ ನಂಬ್ತೀರಾ ಅಂತ ಕಾಮೆಂಟ್ ಮಾಡಿ. ಸೊ ಮತ್ತೇನೊಂದು ಸಾರಿ ಹ್ಯಾಪಿ ಕಾರ್ತಿಕ್ ಸೋಮವಾರ, ಕೊನೆ ಸೋಮವಾರ ಅಂತಲೇ ಹೇಳ್ತೀನಿ. ನಮ್ಮ ಈಶ್ವರ ಪರಮೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಗಿಲು ಕೂಡ ಈ ಥರ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ತುಳಸಿ ಗಿಡಕ್ಕೆ ಕೂಡ ಸಿಂಪಲ್ಲಾಗಿ ಈ ಥರ ದೀಪ ಹಚ್ಚೋಗಿದ್ದೆ. ಸೊ ಇದೇ ಇವತ್ತಿನ ಅಂದರೆ ಸೋಮವಾರದ ಕಡೆ ಕಾರ್ತಿಕ ಸೋಮವಾರದ ಒಂದು ಚಿಕ್ಕ ವಿಡಿಯೋ. ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.